ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆಯ ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ನೋಡೋಣ. ಅಯ್ಯ ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು. ಅಯ್ಯ ನಿನ್ನ ಅನುಭವಿಗಳು ಒರೆದೊರೆದು ಆಗು ಮಾಡಿದ ಕಾರಣ ಚನ್ನ ಮಲ್ಲಿಕಾರ್ಜುನಯ್ಯ ನಿಮಗಾನು ತೊಡುಗೆಯಾದೆನಯ್ಯ. ಇದು ಅಕ್ಕ ಮಹಾದೇವಿಯವರ ಒಂದು ವಚನ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂಥ ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತ ಶ್ರೀಮತಿ ಎಚ್.ಎಸ್. ಕಮಲಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಅಕ್ಕ ಮಹಾದೇವಿಯವರ ಪರಿಚಯದೊಂದಿಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾರೆ. ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಿಮ್ಮ ಪರಿಚಯದೊಂದಿಗೆ ಅಕ್ಕ ಮಹಾದೇವಿಯವರ ಪರಿಚಯ ಹಾಗೆ ಅವರ ವಚನಗಳನ್ನ ಹೇಳ್ಬೋದಾ? ಎಲ್ಲರಿಗೂ ನಮಸ್ಕಾರ. ನಾನು ಕಮಲಮ್ಮ ಎಚ್.ಎಸ್. ಬಸವ ಬೆಳಕು, KCHS ಲೇಔಟ್, ನಾಗದೇವನಹಳ್ಳಿ, ಬೆಂಗಳೂರು. ಇಲ್ಲಿಂದ ಬಂದಿರುತ್ತೇನೆ. ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ವಚನ ಚಳುವಳಿಯೇ ನಡೆಯಿತು. ಈ ಸಮಯದಲ್ಲಿ ಹಲವಾರು ಶರಣಾಶರಣೆಯರು ವಚನಗಳ ರಚನೆಯಲ್ಲಿ ತೊಡಗಿದ್ದರು. ಇಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದವರಲ್ಲಿ ಅಕ್ಕ ಮಹಾದೇವಿಯವರು ಒಬ್ಬರು. ನಾನು ಇಂದು ಅಕ್ಕ ಮಹಾದೇವಿಯವರ ಕುರಿತು ಒಂದೆರಡು ಮಾತುಗಳು ಮತ್ತು ಅವರ ವಚನ ಗಾಯನ ಮಾಡುತ್ತಿದ್ದೇನೆ. ಅವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಅಥವಾ ಉಡುಗಣಿ ಎಂತಲೂ ಕರೆಯುವರು. ಅಕ್ಕ ಮಹಾದೇವಿಯವರ ತಂದೆ ಓಂಕಾರ ಶೆಟ್ಟಿ ಮತ್ತು ತಾಯಿ ಲಿಂಗಮ್ಮನವರು. ಅಕ್ಕ ಮಹಾದೇವಿಯವರ ವಚನಾಂಕಿತ ನಾಮ ಚೆನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರ ದೀಕ್ಷಾ ಗುರು ಗುರುಲಿಂಗದೇವ ಎಂದು. ಅಕ್ಕ ಮಹಾದೇವಿಯವರು ಹಲವಾರು ವಚನಗಳನ್ನು ರಚಿಸಿದ್ದಾರೆ. ಅವರ ಒಂದು ವಚನ ಗಾಯನ ಹೀಗಿದೆ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ. ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ. ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ. ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ. ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ. ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ. ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಚೆನ್ನಮಲ್ಲಿಕಾರ್ಜುನ 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 ಚೆನ್ನಮಲ್ಲಿಕಾರ್ಜುನ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ.
ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಈ ವಚನದ ಭಾವಾರ್ಥ ಏನೆಂದರೆ, ಒಂದು ಮರ ಎಂದ ಮೇಲೆ ಅದರಿಂದ ಸಾಕಷ್ಟು ಲಾಭವಿದೆ. ಮಾನವ, ಪ್ರಾಣಿ, ಪಕ್ಷಿಗಳಿಗೆ ನೆರಳು ಮತ್ತು ಫಲಗಳನ್ನು ಕೊಡುತ್ತದೆ ಮತ್ತು ಭೂಮಿಗೆ ಫಲವತ್ತತೆಯನ್ನು ಕೊಡುತ್ತದೆ. ಈ ಅನುಕೂಲಗಳು ಇಲ್ಲದಿದ್ದಲ್ಲಿ ಮರ ಇದ್ದು ಏನು ಪ್ರಯೋಜನ ಎಂಬರ್ಥ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಮನುಷ್ಯನ ಮತ್ತು ಇತರೆ ಜೀವಸಂಕುಲಕ್ಕೂ ಇಂದು ಧನ ಅಂದರೆ ಹಣವಿರಬೇಕು. ಧನ ಹೊಂದಿರುವವರಿಗೆ ದಯವಿದ್ದರೆ ಅದು ಅವನ ಕುಟುಂಬ ಮತ್ತು ಇತರೆ ಎಲ್ಲದಕ್ಕೂ ಸಹಾಯವಾಗುತ್ತದೆ. ದಯೆ ಎಂಬುದರ ಅರ್ಥ ಇಲ್ಲಿ ಸಹಾಯ ಮಾಡುವ ಗುಣ ಮತ್ತು ಅದನ್ನು ಅಗತ್ಯಕ್ಕೆ ತಕ್ಕಂತೆ ಧಾರಾಳವಾಗಿ ಖರ್ಚು ಮಾಡುವುದು ಮತ್ತು ಇತರರಿಗೂ ಸಹಾಯ ಮಾಡುವ ಗುಣ ಎಂದರ್ಥ. ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ. ಹಸುವನ್ನು ನಾವು ಕಾಮಧೇನು ಎಂದು ಕರೆಯುತ್ತೇವೆ. ಹಸು ಮಾನವನಿಗೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಅದಕ್ಕೆ ಕವಿಗಳು ಈ ರೀತಿಯಾಗಿ ಹಾಡಿದ್ದಾರೆ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ ಎಂದು. ಹಸುವಿನ ಆದ್ಯ ಗುಣ ಏನೆಂದರೆ ಗರ್ಭ ಧರಿಸುವುದು, ಕರು ಹಾಕಿ ಹಾಲು ಕೊಡುವುದು. ಹಾಲಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇತ್ಯಾದಿ ಉತ್ಪನ್ನಗಳನ್ನು ಮಾಡುತ್ತೇವೆ. ಹಸುಗಳನ್ನು ವ್ಯವಸಾಯಕ್ಕೂ ಬಳಸುತ್ತಾರೆ. ಇಷ್ಟು ಸಹಾಯಗಳಿಲ್ಲದಿದ್ದರೆ ಹಸುವಿದ್ದೇನು ಪ್ರಯೋಜನ ಎಂಬರ್ಥ. ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಮೇಲ್ನೋಟಕ್ಕೆ ಮನುಷ್ಯ ಗಂಡಾಗಲಿ ಹೆಣ್ಣಾಗಲಿ ರೂಪವಂತರು ಎನಿಸಿಕೊಂಡು ಮುಖ್ಯವಾಗಿ ಅವರಲ್ಲಿ ಏನೇನು ಒಳ್ಳೆಯತನ ಇರಬೇಕೋ ಅದೆಲ್ಲ ಇಲ್ಲದಿದ್ದಲ್ಲಿ ಕುಟುಂಬ, ಸಮಾಜ, ರಾಜ್ಯ, ರಾಷ್ಟ್ರ ಉದ್ಧಾರವಾಗುವುದಿಲ್ಲ. ಆದ್ದರಿಂದ ಗುಣವಿರಬೇಕು ಎಂಬರ್ಥ. ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ. ಇಲ್ಲಿ ಪ್ರಪಂಚ ವಿಶಾಲವಾಗಿದೆ, ಆದರೆ ಅದಕ್ಕೆ ಆಧಾರ ಅಂತ ಬಾನು ಅಂದರೆ ಆಕಾಶ ಇರಬೇಕಲ್ಲ. ಅಂದರೆ ಇಲ್ಲಿ ವಿಶಾಲವಾದ ಅರ್ಥ ಅಡಗಿದೆ. ಊಟದ ತಟ್ಟೆ ಗಂಗಳ ಎಷ್ಟು ದೊಡ್ಡದಿದ್ದರೇನು, ಅದರಲ್ಲಿ ಸವಿರುಚಿಯ ಭಕ್ಷ್ಯಗಳು ಇಲ್ಲದಿದ್ದಲ್ಲಿ ಅದು ಒಂದು ಖಾಲಿ ತಟ್ಟೆ ಎನಿಸಿಕೊಳ್ಳುತ್ತದೆ. ನಮಗೆ ನಿತ್ಯ ಜೀವನಕ್ಕೆ ಅನ್ನ ಸಿಗಬೇಕೆಂದರೂ ನಮ್ಮ ಶ್ರಮ ಇರಲೇಬೇಕು ಎಂದರ್ಥ. ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಇಲ್ಲಿ ದೈವತ್ವ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿ ಹೇಳುವ ಮಾತು. ನಮಗೆ ದೇವರು ಮತ್ತು ಸಹಾಯ ಹಸ್ತ ಚಾಚುವವರು ಇದ್ದರೂ ನೀಡಿದರೂ ಅದನ್ನು ಬಳಸಿಕೊಳ್ಳುವ ಜ್ಞಾನ ಮತ್ತು ಗುಣ ನಮ್ಮಲ್ಲಿರಬೇಕು. ಆ ಗುಣ ಇಲ್ಲದಿದ್ದಲ್ಲಿ ನಮಗೆ ಯಾವ ಅನುಕೂಲಕರ ವಾತಾವರಣವಿದ್ದರೂ ಕೂಡ ಅದು ವ್ಯರ್ಥವಾಗುತ್ತದೆ ಎಂಬ ಅರ್ಥ. ಅಕ್ಕ ಮಹಾದೇವಿಯವರ ಒಂದು ಪ್ರಸಿದ್ಧವಾದಂತಹ ವಚನ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ. ಈ ವಚನವನ್ನ ಸುಶ್ರಾವ್ಯವಾಗಿ ಹಾಡುವ ಮೂಲಕ ಕಮಲಮ್ಮ ಅವರು ಅದರ ಅರ್ಥ ವಿವರಣೆಯನ್ನ ಸಹ ತಿಳಿಸಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಈಗ ಅಕ್ಕ ಮಹಾದೇವಿಯವರ ಇನ್ನೊಂದು ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೆರೆ ತೊರೆಗಳಿಗಂಜಿದೊಡೆ ಎಂತಯ್ಯ. ನೆರೆ ತೊರೆಗಳಿಗಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ, ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ.
ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಚೆನ್ನಮಲ್ಲಿಕಾರ್ಜುನ 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 ಲೋಕದೊಳಗೆ ಹುಟ್ಟಿದ ಬಳಿಕ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಇದರ ಭಾವಾರ್ಥ: ಮನುಷ್ಯ ಜಗತ್ತಿನಲ್ಲಿ ವಾಸ ಮಾಡಬೇಕಾದರೆ ಹಲವಾರು ಅಡೆತಡೆಗಳನ್ನು, ಸುಖ ಸಂಪತ್ತನ್ನು ಅನುಭವಿಸಬೇಕಾಗುತ್ತದೆ. ನಮಗೆ ಪ್ರಥಮವಾಗಿ ಊಟ, ಬಟ್ಟೆ, ವಾಸಿಸಲು ಒಂದು ಮನೆ ಬೇಕೇ ಬೇಕು. ವಾಸದ ಮನೆ ಎಂದರೆ ಹಲವಾರು ಕಲ್ಪನೆಗಳು ಮನಸ್ಸಿನಲ್ಲಿ ಹಾದು ಹೋಗುತ್ತದೆ. ನಾವು ವಾಸ್ತು, ದಿಕ್ಕು ಮತ್ತು ನಮ್ಮ ಕೊಂಡುಕೊಳ್ಳುವ ಸಾಮರ್ಥ್ಯ ಅಂದರೆ ಆರ್ಥಿಕ ಪರಿಸ್ಥಿತಿ ಇತ್ಯಾದಿ. ಒಂದು ವೇಳೆ ನಾವು ಬೆಟ್ಟದ ಮೇಲೆ ಮನೆ ಮಾಡಿದರೆ ಮೃಗಗಳು, ಕ್ರೂರ ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು, ಹಾವು ಚೇಳುಗಳು ಬರುವುದು ಸಾಮಾನ್ಯ. ಅವುಗಳಿಗೆ ಹೆದರಿ ಕೂತರೆ ಜೀವನ ಸಾಗುವುದೇ? ಒಂದು ವೇಳೆ ಸಮುದ್ರದ ತಡಿಯಲ್ಲಿ ಮನೆ ಮಾಡಿದರೆ ನೆರೆ ತೊರೆಗಳು, ಜಲಚರಗಳು ಬರುವುದು ಸಾಮಾನ್ಯ. ಅವುಗಳಿಗೆ ಅಂಜಿಕೊಂಡರೆ ಹೇಗೆ? ಒಂದು ವೇಳೆ ಸಂತೆಯೊಳಗೆ ಮನೆಯ ಮಾಡಿದರೆ ವಿವಿಧ ವರ್ಗದ ಜನ, ಪ್ರಾಣಿಗಳು, ಸರಕು ಸೇವೆಗಳು ಕೊಳ್ಳುವುದು ಇತ್ಯಾದಿ ಸಾಮಾನ್ಯ. ಇಲ್ಲಿ ಶಬ್ದವಾಗದೇ ಇರದೆ ಹಾಗಂತ ಶಬ್ದಕ್ಕೆ ನಾಚಿಕೊಂಡು ಕುಂತರೆ ಆಗುವುದೇ? ಲೋಕದಲ್ಲಿ ಹುಟ್ಟಿದ ಬಳಿಕ ಮನುಷ್ಯನಿಗೆ ಭೂಮಿಗೆ ಬಿದ್ದ ಕೂಡಲೇ ಕಷ್ಟ ನಷ್ಟಗಳನ್ನು, ಲೋಕದ ಸ್ತುತಿ ನಿಂದನೆಗಳನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕೆ ಕೋಪಗೊಳ್ಳದೆ ಸಾವಧಾನ, ಸಮಾಧಾನಿಯಾಗಿ ಎದುರಿಸಬೇಕು. ವಚನಗಳು ನಮ್ಮ ಜೀವನಕ್ಕೆ ತುಂಬ ಹತ್ತಿರ, ನಿತ್ಯ ಜೀವನದ ಒಂದು ಭಾಗವಾಗಿರುತ್ತದೆ. ಅಕ್ಕ ಮಹಾದೇವಿಯವರ ವಚನಗಳು ಅರ್ಥ ಮಾಡಿಕೊಳ್ಳಲು ಬಲು ಸರಳ ಮತ್ತು ಸ್ವಯಂ ವೇದ್ಯವಾಗಿರುತ್ತವೆ. ಅಕ್ಕ ಮಹಾದೇವಿಯವರ ಒಂದು ಪ್ರಸಿದ್ಧವಾದಂತಹ ವಚನ ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಈ ವಚನವನ್ನ ಕಮಲಮ್ಮ ಅವರು ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಅಕ್ಕ ಮಹಾದೇವಿಯವರ ಇನ್ನೊಂದು ವಚನ: ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ, ಎಲೆ ಅಣ್ಣಗಳಿರ, ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ, ಎಲೆ ಅಣ್ಣಗಳಿರ, ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ, ಎಲೆ ತಂದೆಗಳಿರ, ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ, ಎಲೆ ತಂದೆಗಳಿರ, ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ, ಎಲೆ ತಂದೆಗಳಿರ, ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ, ಎಲೆ ಅಣ್ಣಗಳಿರ, ಎನ್ನನೇಕೆ ಕಾಡುವಿರಿ, ಎಲೆ ತಂದೆಗಳಿರ. ಮುಡಿ ಬಿಚ್ಚಿ ಮೊಗವು ಬಾಡಿ ತನು ಕರಗಿದವಳ, ಮುಡಿ ಬಿಚ್ಚಿ ಮೊಗವು ಬಾಡಿ ತನು ಕರಗಿದವಳ, ಮುಡಿ ಬಿಚ್ಚಿ ಮೊಗವು
ಹುಟ್ಟಿದವಳ ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ, ಎಲೆ ತಂದೆಗಳಿರ ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ, ಎಲೆ ಅಣ್ಣಗಳಿರ ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ, ಎಲೆ ಅಣ್ಣಗಳಿರ. ಬಲು ಹಳಿದು ಭಾವಗೆಟ್ಟು ಛಲವಳಿದು ಭಕ್ತಿಗಾಗಿ, ಬಲು ಹಳಿದು ಭಾವಗೆಟ್ಟು ಛಲವಳಿದು ಭಕ್ತಿಗಾಗಿ, ಚನ್ನಮಲ್ಲಿಕಾರ್ಜುನನ ಚನ್ನಮಲ್ಲಿಕಾರ್ಜುನನ ಕೂಡಿಕೊಂಡವಳ, ಚನ್ನಮಲ್ಲಿಕಾರ್ಜುನನ ಚನ್ನಮಲ್ಲಿಕಾರ್ಜುನನ ಕೂಡಿಕೊಂಡವಳ, ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ, ಎಲೆ ಅಣ್ಣಗಳಿರ ಎನ್ನನೇಕೆ ಕಾಡುವಿರಿ, ಎಲೆ ತಂದೆಗಳಿರ, ಎಲೆ ಅಣ್ಣಗಳಿರ, ಎಲೆ ತಂದೆಗಳಿರ, ಎಲೆ ಅಣ್ಣಗಳಿರ, ಎಲೆ ತಂದೆಗಳಿರ. ಅಕ್ಕ ಮಹಾದೇವಿಯವರ ಇನ್ನೊಂದು ವಚನ. ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ. ಇದರ ಭಾವಾರ್ಥ ಏನೆಂದರೆ, ಅಕ್ಕ ಮಹಾದೇವಿಯವರು ಮದುವೆ ವಯಸ್ಸಿಗೆ ಬಂದಾಗ ಅವರಿಗೆ ಇಷ್ಟವಿಲ್ಲದಿದ್ದರೂ ಮನೆಯವರ ಒತ್ತಾಯಕ್ಕೆ ಮಣಿದು ಮದುವೆ ಗಂಡಿಗೆ ಕೆಲವು ಷರತ್ತುಗಳನ್ನು ವಿಧಿಸಿ ವಿವಾಹ ಆಗಿರುತ್ತಾರೆ. ಅವರು ಸಂಪೂರ್ಣವಾಗಿ ಆಧ್ಯಾತ್ಮದಲ್ಲಿ ತೊಡಗಿರುತ್ತಾರೆ. ಈ ಕಾರ್ಯಕ್ಕೆ ಅಡ್ಡಿಯಾದಾಗ ಸಾಂಸಾರಿಕ ಜೀವನವನ್ನು ತ್ಯಜಿಸಿ ಚನ್ನಮಲ್ಲಿಕಾರ್ಜುನನಿಗೆ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ಕೂಡಲ ಸಂಗಮಕ್ಕೆ ಬಂದು ವಚನ ಚಳುವಳಿಯಲ್ಲಿ ಧುಮುಕಿ ಹಲವಾರು ವಚನಗಳನ್ನು ರಚನೆ ಮಾಡುವ ಕಾರ್ಯದಲ್ಲಿ ತೊಡಗುತ್ತಾರೆ. ಚನ್ನಮಲ್ಲಿಕಾರ್ಜುನ ಎಂಬ ವಚನಾಂಕಿತ ನಾಮದಲ್ಲಿ ವಚನಗಳ ರಚನೆಯಲ್ಲಿ ತೊಡಗುತ್ತಾರೆ. ಈ ಸಂದರ್ಭದಲ್ಲಿ ಅವರು ಅವರಿಗೆ ತೊಂದರೆ ಕೊಡುವ ಎಲ್ಲರನ್ನೂ ಕುರಿತು ಮೃದುವಾಗಿ ಸಂಬೋಧಿಸಿ, ನಾನು ಇಹಲೋಕದ ಎಲ್ಲ ಭೋಗಭಾಗ್ಯಗಳನ್ನು ತ್ಯಜಿಸಿ ನನ್ನ ಮುಡಿಯಿಂದ ನನ್ನ ಶರೀರವನ್ನು ಮುಚ್ಚಿಕೊಂಡಿದ್ದೇನೆ ಮತ್ತು ನಾನು ಭಕ್ತಿಯಿಂದ ಚನ್ನಮಲ್ಲಿಕಾರ್ಜುನನ ಕೂಡಿಕೊಂಡಿದ್ದೇನೆ. ಆತನೇ ನನಗೆ ಗುರು ಮತ್ತು ಸರ್ವಸ್ವ. ಆದ್ದರಿಂದ ನನ್ನನ್ನು ಕಾಡಬೇಡಿ ಅಣ್ಣಗಳಿರ, ನನ್ನನ್ನು ಕಾಡಬೇಡಿ ತಂದೆಗಳಿರ, ನನ್ನ ಸತ್ಕಾರ್ಯಗಳನ್ನು ತಾವೆಲ್ಲರೂ ಅರಿತುಕೊಂಡು ನನ್ನ ಕಾರ್ಯದಲ್ಲಿ ತೊಡಗಲು ನನಗೆ ಸಹಕರಿಸಿ ಎಂದು ಪರಿಪರಿಯಾಗಿ ತಿಳಿಸುತ್ತಾರೆ. ನೀವು ಏನೇ ಮಾಡಿದರೂ ನಾನು ನನ್ನ ಹೆಜ್ಜೆಯನ್ನು ಹಿಂದಿಕ್ಕುವುದಿಲ್ಲ ಎಂಬ ಮಾತನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಕ್ಕ ಮಹಾದೇವಿಯವರ ವಚನಗಳು ಅರ್ಥ ಮಾಡಿಕೊಳ್ಳಲು ಬಲು ಸರಳ ಮತ್ತು ಸ್ವಯಂ ವೇದ್ಯವಾಗಿರುತ್ತವೆ. ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿಗೆ ಮತ್ತು ನಿರೂಪಕರಾದ ಶ್ರೀಮತಿ ಪವಿತ್ರ ದಿನೇಶ್ ಇವರಿಗೂ ಶ್ರೋತೃಗಳಿಗೂ ನನ್ನ ಅನಂತಾನಂತ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಕ್ಕ ಮಹಾದೇವಿಯವರ ವಚನಗಳ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ ಹಾಗೆ ತೆರಿಗೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಭಾಗವಹಿಸಿ ಅಕ್ಕ ಮಹಾದೇವಿಯವರ ವಚನಗಳ ಕುರಿತು ಮಾಹಿತಿಯನ್ನ ಹೇಳಿದ್ರು. ಅಂದ್ರೆ ಅಕ್ಕ ಮಹಾದೇವಿಯಂತಹ ದಿಟ್ಟ ಶಿವಶರಣೆಯ ಬಗ್ಗೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ತಿಳಿದುಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.